ಪತ್ನಿ ಶಿರಡಿಗೆ ಹೋಗಬೇಕು ಅಂತ ಕೇಳ್ಕೊಂಡಿದ್ರು ಅನ್ನುವ ಕಾರಣಕ್ಕೆ ಪಿಎಸ್ಐ ಭೈರಪ್ಪ ಆಕೆಯನ್ನ ತಡೆದು ಹಲ್ಲೆ ಮಾಡಿರುವ ಗಂಭೀರ ಆರೋಪ ಕೇಳ್ತಾ ಇದೆ. ಇನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಾಲಿನಿಂದ ಒದ್ದು ರೋಷಾವೇಶವನ್ನ ತೋರ್ಪಡಿಸಿಕೊಂಡಿದ್ದಾನೆ ಪಿಎಸ್ಐ. ನಿಮ್ಮ ಮನೆಯವರು ಮದುವೆಯಾದಾಗಿನಿಂದಲೂ ಏನೂ ಕೊಟ್ಟಿಲ್ಲ, ಸೈಟೂ ಕೊಟ್ಟಿಲ್ಲ, ಮನೇನೂ ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ ಅಂತ ಹಲ್ಲೆ ಮಾಡಿರೋದು. ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಈ ಪಿಎಸ್ಐ ಕೆಲಸ ಮಾಡ್ತಾರೆ. ಹಲ್ಲೆ ಸಂಬಂಧ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ದಾಖಲಾಗಿದೆ. ಒಂದು ರೀತಿ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಕಾಣಿಸ್ತಾ ಇದೆ. ಸಮಾಜಕ್ಕೆಲ್ಲ ತಿಳಿ ಹೇಳೋರು, ಓರೆ ಕೋರೆಗಳನ್ನ ತಿದ್ದುವವರು, ಯಾರಾದ್ರೂ ಸ್ಟೇಷನ್ಗೆ ನ್ಯಾಯವನ್ನ ನಂಬ್ಕೊಂಡು ಹೋಗ್ತಾರೆ. ಆದ್ರೆ ಈತ ಮಾಡ್ತಾ ಇರುವ ಘನಂದಾರಿ ಕೆಲಸ ಏನು? ಆತನ ಪತ್ನಿಯ ಮೇಲೆ ಮಾರಣಾಂತಿಕ ಹಲ್ಲೆಯೇ ಇದು. ಶಿರಡಿಗೆ ಹೋಗ್ತೀನಿ ಅಂದಿದ್ದಕ್ಕೆ ಬೇಡ ಅಂತ ಅಸಭ್ಯವಾಗಿ ಮಾತನಾಡಿರೋದು, ಅವಾಚ್ಯವಾಗಿ ಬೈದಿರೋದು ಅಷ್ಟೇ ಅಲ್ಲ, ಡೌರಿ ರೂಪದಲ್ಲಿ ಮನೆಯವ್ರು ಏನ್ ಕೊಟ್ಟಿದ್ದಾರೆ ಅಂತ ಬಾಯಿಗೂ ಬಂದಂಗ್ ಮಾತನಾಡಿರೋದು ಗೊತ್ತಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಿದ್ದೀರಿ. ನಮ್ಮ ಕಡೆ ಹುಡುಗ ಸದ್ಯ ಸಬ್ ಇನ್ಸ್ಪೆಕ್ಟರ್ ಭೈರಪ್ಪ ವಿರುದ್ಧ ಆರೋಪಗಳ ಸುರಿಮಳೆಯೇ ಕೇಳಿ ಬರ್ತಾ ಇದೆ. ಪೊಲೀಸ್ ಕಮಿಷನರ್ ಕಚೇರಿ ಪಿಎಸ್ಐ ಭೈರಪ್ಪ ವಿರುದ್ಧ ಆರೋಪ ಮಾಡಲಾಗಿದೆ. 50 ಲಕ್ಷ ವರದಕ್ಷಿಣೆ ತಂದು ಕೊಡುವಂತೆ ಕಿರುಕುಳ ಕೊಟ್ರ ಪಿಎಸ್ಐ ಭೈರಪ್ಪ ಅಂತ. ಮನೆಗೆ ಹುಡುಗಿಯರನ್ನ ಕರ್ಕೊಂಡು ಬರ್ತೀನಿ ಅನ್ನುವ ಆರೋಪ, ಅಂದ್ರೆ ಕರ್ಕೊಂಡು ಬರ್ತಾರೆ ಅವರು ಅನ್ನುವಂತ ಆರೋಪ. ಗಲಾಟೆ ಆದಾಗ ಮಗ ಪತ್ನಿಯನ್ನ ಬಿಟ್ಟು ಹೋಗ್ಬಿಡ್ತಾನೆ, ಮನೇಲಿ ಇರೋದೇ ಇಲ್ವಂತೆ. ಇನ್ನು ಬೇರೆ ಯುವತಿಯರ ಜೊತೆ ಚಾಟಿಂಗ್ ಮಾಡಿದ ಸ್ಕ್ರೀನ್ ಶಾಟ್ ಕೂಡ ಲಭ್ಯ ಆಗಿದೆ. ಈತನ ವಾಂಛೆ ನೋಡಿ, ಈತನ ಹುಚ್ಚಾಟ ನೋಡಿ ಹೇಗಿದೆ ಅಂತ. ಹೆಂಡತಿ ಜೊತೆ ಜಗಳ ಆಡೋದು, ನಿಮ್ಮ ಮನೆಯಿಂದ ಏನ್ ತಗೊಂಡು ಬಂದಿದ್ಯಾ, ಸೈಟ್ ಕೊಟ್ಟಿದಾರಾ, ಚಿನ್ನಾಭರಣ ಕೊಟ್ಟಿದಾರಾ, ಅಥವಾ ದುಡ್ಡು ಕೊಟ್ಟಿದ್ದಾರೆ, ಏನಂದ್ರೆ ಏನೂ ಇಲ್ಲ ಅಂತ ಹೊಡೆಯೋದಕ್ಕೂ ಬಡಿಯೋದಕ್ಕೂ ಹೋಗೋದಂತೆ. ಅದಾದ ನಂತರದಲ್ಲಿ 50 ಲಕ್ಷ ರೂಪಾಯಿ ವರದಕ್ಷಿಣೆಯನ್ನ ಕೊಡಬೇಕು ಅನ್ನುವಂತಹ ನಿರಂತರ ಕಿರುಕುಳ. ಸಂಬಂಧಪಟ್ಟ ಹಾಗೆ ವಿಜುವಲ್ಸ್ ಅಲ್ಲಿ ಗಮನಿಸ್ತಿದ್ರಿ ನೀವು ಕೂಡ. ಜೊತೆಗೆ ಬರೀ ಈತನ ಹುಚ್ಚಾಟ ಆಟಾಟೋಪ ಇಲ್ಲಿಗೆ ನಿಲ್ಸಿಲ್ಲ, ಮುಂದುವರೆದು ಮನೆಗೆ ಹುಡುಗಿಯರನ್ನ ಕರ್ಕೊಂಡ್ ಬರ್ತಾನೆ ಅನ್ನುವಂಥ ಆರೋಪ. ಏನ್ ಮಾಡೋದಕ್ಕಾಗತ್ತೆ, ಏನ್ ಕಂಪ್ಲೇಂಟ್ ಕೊಡ್ತೀರಾ, ನಾನೇ ಪೊಲೀಸ್ ಅಲ್ವಾ ಅನ್ನುವಂತಹ ದರ್ಪ ಈತನಲ್ಲಿ ಮೂಡಿರೋದು ಗೊತ್ತಾಗ್ತಿದೆ. ಸದ್ಯ ಏನಾದ್ರೂ ಚಿಕ್ಕ ಪುಟ್ಟ ಗಲಾಟೆ ಆದ್ರೆ ಸಾಕು, ಆತ ಮನೆಯಲ್ಲೇ ಇರೋದಿಲ್ವಂತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಹೆಣ್ಣು ಮಕ್ಕಳ ಜೊತೆ ಮಾಡಿರುವಂತ ಮೆಸೇಜ್ಗಳನ್ನ. ಸದ್ಯ ಈಗ ಸ್ಕ್ರೀನ್ ಶಾಟ್ ಕೂಡ ಲಭ್ಯ ಆಗಿರೋದು. ಹೆಣ್ಣು ಮಕ್ಕಳಿಗೆ ನಿರಂತರವಾಗಿ ಮೆಸೇಜ್ ನಮ್ಮ ಕಡೆ ಹುಡುಗ ಗಲಾಟೆಯಾದ ನಂತರ ತವರು ಮನೆಗೆ ಪಿಎಸ್ಐ ಪತ್ನಿ ತೆರಳಿದ್ದಾರೆ. ಇನ್ನು ಪತ್ನಿ ಬಟ್ಟೆಗಳನ್ನ ರ್ಯಾಪಿಡೋ ಮಾಡಿದಾನೆ ಪಿಎಸ್ಐ ಭೈರಪ್ಪ. ಇರೋದೇ ಬೇಡ, ಬಟ್ಟೆನೂ ತಗೊಂಡು ಹೋಗುವ ಅನ್ನೋ ರೀತಿಯಲ್ಲಿ
ಬಟ್ಟೆಗಳನ್ನ ಪ್ಯಾಕ್ ಮಾಡಿ ಕಳಿಸ್ತಾ ಇರುವ ದೃಶ್ಯವೂ ಕೂಡ ಸರಿಯಾಗಿದೆ. ಮಾವ ಹಾಗೆ ಪತ್ನಿ ಮೇಲೆ ಮಚ್ಚಿನಿಂದ ಹಲ್ಲೆಗೆ ಯತ್ನಿಸಿದ್ದಾನೆ. ಕೈಯಲ್ಲಿ ಮಚ್ಚಿ ಹಿಡಿದು ಬೆದರಿಕೆ ಹಾಕಿರೋದು, ಆವಾಜ್ ಹಾಕಿರೋದು PSI. ಪತ್ನಿ ಹಾಗೂ ಮಾವನ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿರುವ ಆರೋಪವು ಕೇಳಿಬರ್ತಾ ಇದೆ. ಇಷ್ಟೆಲ್ಲ ಈತ ಅಟ್ಟಹಾಸವನ್ನ ಮೆರೆಯೋದು, ನಿರಂತರವಾದ ಕಿರುಕುಳ ಹಿಂಸೆ ಕೊಡೋದನ್ನೆಲ್ಲ ಸಹಿಸಿಕೊಳ್ಳೋದಕ್ಕಾಗದೆ PSI ಪತ್ನಿ ಮನೆ ಬಿಟ್ಟು ಸದ್ಯ ಸಾಕಪ್ಪ ತಾಪತ್ರಯ ಅಂತ ತವರು ಮನೆಗೆ ಹೋಗಿದ್ದಾರೆ. ಬಟ್ಟೆನು ತಗೊಂಡೋಗು ಅನ್ನೋ ರೀತಿಯಲ್ಲಿ ಆಕೆಯ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿ ರ್ಯಾಪಿಡೋ ಮಾಡ್ತಿದ್ದಾನೆ. ಅಂದ್ರೆ ಆತನಿಗೆ ಆತನ ಹೆಂಡತಿಯ ಸಹವಾಸ ಬಿಟ್ರೆ ಸಾಕು ಅಂತ ಇತ್ತು ಅನ್ಸತ್ತೆ. ಹಾಗಾಗಿ ಹೋಗಿದ್ಯಾ ಬಟ್ಟೆಗಳನ್ನೆಲ್ಲ ತಗೊಂಡೋಗುವಂತ ರ್ಯಾಪಿಡೋ ಮಾಡಿರೋದು ಗೊತ್ತಾಗ್ತಾ ಇದೆ. ಬರೀ ಇಷ್ಟಕ್ಕೆ ನಿಂತಿಲ್ಲ, ಆತ ಪೊಲೀಸೋ ರೌಡಿಯೋ ಗೊತ್ತಾಗ್ತಿಲ್ಲ. ಪೊಲೀಸ್ ರೌಡಿ ಅಂತಾನೆ ಹೇಳಬೇಕು. ಯಾಕಂದ್ರೆ ಮಾವನ ಮೇಲೆ ಜೊತೆಗೆ ಹೆಂಡತಿ ಮೇಲೂ ಕೂಡ ಮಚ್ಚು ತಗೊಂಡೋಗಿ ಅಟ್ಯಾಕ್ ಮಾಡೋದಕ್ಕೂ ಮುಂದಾಗಿರೋದು, ಕಾಲಿನಿಂದ ಒದಿಯೋದು, ನಿರಂತರವಾದ ಕಿರುಕುಳ ಕೊಡೋದು. ಅದಾದ ನಂತರದಲ್ಲಿ ನನ್ನ ಯಾರು ಕೇಳ್ತಾರೆ, ನನ್ನ ಡಿಪಾರ್ಟ್ಮೆಂಟ್ ಯಾವುದು ಅನ್ನುವಂಥ ದುರಾಂಕಾರಕ್ಕೆ ಹೆಣ್ಣು ಮಕ್ಕಳನ್ನ ನಾನೇ ಕರ್ಕೊಂಡು ಬರ್ತೀನಿ ಅಂತ ಹೇಳೋದು, ಚಾಟಿಂಗ್ ಮಾಡೋದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ನೀವು, ಸಾಲು ಸಾಲು ಚಾಟಿಂಗ್ಗಳನ್ನ ಮಾಡೋದು. ಇಷ್ಟಕ್ಕೆ ನಿಲ್ಲದೆ ಇದೆಲ್ಲ ತಡ್ಕೊಳ್ಳೋದಕ್ಕೆ ಅಸಾಧ್ಯ ಅಂತ ಪಾಪ ಅವರ ಹೆಂಡತಿ ಮನೆ ಬಿಟ್ಟು ಹೋದ್ರೂ ಬಿಡೋದಿಲ್ಲ. ರ್ಯಾಪಿಡೋ ಮಾಡಿ ಬಟ್ಟೆಗಳನ್ನು ಕಳಿಸಿರೋದು ಮಾತ್ರ ಅಲ್ಲದೆ ಮಚ್ಚು ತಗೊಂಡು ಬಂದು ಗಲಾಟೆ ಮಾಡಿರೋದು, ಅಸಭ್ಯವಾಗಿ ವರ್ತಿಸಿರೋದು, ಇವರೆಲ್ಲ ಸಮಾಜದ ಓರೆಕೋರೆಗಳನ್ನು ತಿದ್ದುವಂಥ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರೋದ, ಅದು ನಾಚಿಕೆ ಆಗತ್ತೆ. ಅಥವಾ ನಿಜಕ್ಕೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಇದ್ಕೊಂಡು ಸರಿಯಾದ ನ್ಯಾಯಯುತವಾದಂತಹ ಸರಿಯಾದ ಬುದ್ಧಿಗಳನ್ನು ಕಲ್ತಿರೋದಿಲ್ವಾ? ಈ ಪ್ರಶ್ನೆಗಳು ಕೂಡ ಸದ್ಯ ಮೂಡ್ತಾ ಇರೋದು. ಇವರೆಲ್ಲ ಬುದ್ಧಿ ಹೇಳೋರು, ಆದರೆ ತಮ್ಮ ಮನೆಯಲ್ಲೇ ಸರಿ ಬಂದೆ. ಯಾಕೆಂದರೆ ಕೋರ್ಟಲ್ಲಿ ತಪ್ಪಾಗಬಾರ್ದು ನನ್ನ ಮೇಲೆ ಅಂತ ನಾನು ಕರ್ಕೊಂಡು ಬಂದೆ. ಸೊ ಹಾಗಾಗಿ ನಾನು ನೀನೇ ಮ್ಯೂಚುವಲಾಗೆ ನನಗೆ ಡಿವೋರ್ಸ್ ಕೊಟ್ಬಿಡು, ಇಲ್ಲ ನೀನು ಹೊರಟೋಗು, ಅಥವಾ ನಿಮ್ಮ ತಂದೆ ತಾಯಿ ಹತ್ರ ದುಡ್ಡು ಇಸ್ಕೊಂಡು ಬಾ. ಯಾವಾಗಲೂ ಸ್ವಲ್ಪ ವರದಕ್ಷಿಣೆ ಜಾಸ್ತಿ ಕೇಳೋರು ಸರ್. ನಾನೊಬ್ಬ PSI ಆಗಿ ಒಂದು ಮನೆ ಕೊಡಿಸಿಲ್ಲ, ಒಂದು ಸೈಟ್ ಕೊಡಿಸಿಲ್ಲ, ಒಂದು 50 ಲಕ್ಷ ಕ್ಯಾಶ್ ಕೊಡಲಿಲ್ಲ, ಹಾಗೆ ಹೀಗೆ ಅಂತ ತುಂಬ ಯಾವಾಗಲೂ ಅದು ಟಾರ್ಚರ್ಗಳು ನಡೀತಾನೆ ಇತ್ತು. ಅವರು ಸಸ್ಪೆಂಡು ಆದಾಗ ಅವರು ತುಂಬ ಹಿಂಸೆ ಮಾಡಿದ್ರು ಸರ್. ನಿಮ್ಮ ತಂದೆಯವ್ರ ಹತ್ರ ಈಸ್ಕೋ, ನಿಮ್ಮ ತಂದೆಯವ್ರ ಹತ್ರ ಆಸ್ತಿ ಬರ್ಸ್ಕೊಂಡು ಬಾ, ಜಮೀನು ಬರ್ಸ್ಕೊಂಡು ಬಾ ಅಂತ ಎಲ್ಲ. ಸೊ ಹಾಗಾಗಿ ಅದರೆಲ್ಲ ಟ್ರೈ ಮಾಡಿ ತುಂಬ ಇದು ಮಾಡಿದ್ರು ಸರ್, ಹರಾಸ್ ಮಾಡಿ ಎಲ್ಲ ಥರನೂ ತೊಂದರೆ ಮಾಡಿದ್ರು. ಸೊ ಹಾಗಾಗಿ ಇವಾಗ ಕಂಪ್ಲೇಂಟ್ ಕೊಡಬೇಕು ಅಂತ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ ಸರ್. ಆಲ್ರೆಡಿ 1 ಮಂತಿಂದನೂ ನಡೀತಾನೆ ಇತ್ತು. ಮೊನ್ನೆ ಕೆಂಗೇರಿ ಸ್ಟೇಷನ್ಗೆ ಹೋಗಿ 10 ಗಂಟೆ ರಾತ್ರಿ ನಾನು ನನ್ನ ಮಗು ಹೋಗಿ ಕೂತ್ಕೊಂಡ್ರು, ಯಾರೂ FIR ಮಾಡಲಿಲ್ಲ ಸರ್. NCR ಮಾಡಿ ಕಳಿಸಿದ್ರು. ನಾವು ಅದಕ್ಕೂ ಏನೂ ಮಾತಾಡಲಿಲ್ಲ, ಒಂದು ಮೆಡಿಕಲ್ ಮಾಡಿಸ್ಲಿಲ್ಲ, ಏನೂ ಇಲ್ಲ. ಯಾಕೆಂದರೆ ಅವ್ರ ಬ್ಯಾಚ್ಮೇಟೆ ಎಲ್ಲರೂ ಅಲ್ಲಿದ್ದವರು, ಯಾಕೆಂದರೆ ಅವ್ರು ಮುಂಚೆ ಅಲ್ಲೇ ವರ್ಕಿಂಗ್ ಮಾಡ್ತಿದ್ರು ಸರ್. ಸೊ ಹಾಗಾಗಿ ಯಾರೂ ತಗೊಳ್ಳಿಲ್ಲ, ಯಾರೂ ರೆಸ್ಪಾಂಡು ಮಾಡಲಿಲ್ಲ ಅದಕ್ಕೆ. ಸೊ ಹಾಗಾಗಿ ನಾನು ಇವತ್ತು ಕಮಿಷನರ್ ಅವರಿಗೆ ಕೊಡೋಣ ಅಂತಾನೆ ನಾನು ಡಿಸೈಡ್ ಆಗಿ ಇಲ್ಲಿಗೆ ಬಂದಿದ್ದೀನಿ ಸರ್. ಮೇಡಮ್, ನಿಮಗೆ ಭೈರಪ್ಪ ಅವ್ರಿಗೆ ಯಾವಾಗ ಪರಿಚಯ ಆಗಿತ್ತು? ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್? ಸರ್ ನಮ್ದು ಅರೇಂಜ್ ಮ್ಯಾರೇಜ್ ಸರ್, ಯಾವುದೇ ಥರ ಲವ್ ಎಲ್ಲ ಏನೂ ಇಲ್ಲ. ಸೊ ಪ್ಲೀಸ್ ಸರ್. ಹೌದು ಸರ್, ಯಾರಾದರೂ ಹುಡುಗಿರ ಜೊತೆಲ್ಲ ತುಂಬ ಅಫೇರ್ಸ್ಗಳೆಲ್ಲ ಸಿಕ್ಕಾಕೊಂಡು ಅದೆಲ್ಲ ಆಗಿ ನಾವು ಸುಮ್ಮನಾದ್ವಿ ಸರ್. ಬಟ್ ಆದರೆ ಇವತ್ತು ಸರಿ ಹೋಗ್ತಾರೆ, ನಾಳೆ ಸರಿ ಹೋಗ್ತಾರೆ ಅಂತ 5 ವರ್ಷದಿಂದ ನಾನು ಕಾದೆ, ಏನೂ ಅದು ಸರಿ ಹೋಗಲಿಲ್ಲ ಸರ್. ಹಾಗಾಗಿ ಪ್ಲೀಸ್ ಸರ್. ಸರ್ ಅದೇ ನನ್ನ ಹೊಡೆದ್ಬಿಟ್ಟಿದ್ರು, ಚೆನ್ನಾಗಿ ಬಟ್ಟೆ ಎಲ್ಲ ಹರಿದು ರೋಡಿಗೆ ಕಳಿಸ್ಬಿಟ್ರು. ಬಾಳ್ಸಲ್ಲ, ಹೋಗು ನೀನು ಆಚೆ ಫಸ್ಟು ಅಂತ ಎಲ್ಲ ಬಟ್ಟೆ ಎಲ್ಲ ಹರಿದು ಹೊಡೆದು ಅವ್ರ ಅಮ್ಮ ಮಗ ಇಬ್ಬರು ಸೇರಿ ಆಚೆ ಹಾಕಿದ್ರು. ಆವಾಗ ನಾನು ವಿಧಿ ಇಲ್ಲದೆ ಪೊಲೀಸ್ನವರಿಗೂ ಕಂಪ್ಲೇಂಟ್ ಮಾಡಿದೆ ಸರ್. 112ಗೂ ಕಾಲ್ ಮಾಡಿದೆ, ಯಾರೂ ರೆಸ್ಪಾಂಡ್ ಮಾಡಲಿಲ್ಲ. ಅದಾದ್ಮೇಲೆ ನಮಗೆ ಬರಲ್ಲ, ಬ್ಯಾಡ್ರಳ್ಳಿಗೆ ಬರಲ್ಲ, ತಾವರೆಕೆರೆಗೆ ಬರುತ್ತೆ, ಒಬ್ಬೊಬ್ರು ಅವ್ರು ಮಾಗಡಿ ರೋಡಿಗೆ ಬರುತ್ತೆ ಅಂತ ಅವರವರೇ ಇದು ಮಾಡ್ಕೊಂಡ್ರು ಸರ್. ಅದಾದ್ಮೇಲೆ ನಾನು ನಮ್ಮ ತಂದೆ ಕಾಲ್ ಮಾಡಲೇಬೇಕಾಯ್ತು ಪರಿಸ್ಥಿತಿ. ನಮ್ಮ ತಂದೆ ಬಂದಿದ್ದಕ್ಕೆ ಏನಪ್ಪ ಹಿಂಗೆಲ್ಲ ಹೊಡೆದಿದೆಯಲ್ಲ ಸರಿನಾ ಅಂತ, ಅವರು ಹೊಡೆದಿದ ಮೇಲೆ ಅವರು ಬಂದೇ ಬರುತ್ತೆ ಸರ್. ಅದನ್ನ ನಾವು ಕೇಳಿದಕ್ಕೆ ಮಚ್ಚೆತ್ಕೊಂಡು ಇವತ್ತು ಅಪ್ಪ ಮಗಳನ್ನ ಇಬ್ಬರನ್ನೂ ಕತ್ತರಿಸಾಕ್ತೀನಿ, ಹಾಗೆ ಹೀಗೆ ನಾನು ನೋಡ್ತಾನೆ ಇದ್ದೀನಿ. ಅವತ್ತಿಂದನೂ ಅಪ್ಪ ಮಗಳಿಬ್ರು ಒಪ್ಕೊಂತಾನೆ ಇಲ್ಲ, ನಾನು ಏನು ಹೇಳಿದ್ರು ನಿಮ್ಮಿಬ್ಬರು ನಾನು ಉಳಿಸೋದೇ ಇಲ್ಲ ಅಂತ ಮನೆ ಹತ್ರ ರೌಡಿಗಳನ್ನೆಲ್ಲ ಕರೆಸಿ ಒಂದು 20-30 ಜನನ ಆ ಥರ ಎಲ್ಲ ಮಾಡಿದ್ರು ಸರ್. ನಾ ಹೇಳೋದು, ನಾನು ನಮ್ಮ ತಂದೆ ನೋಡಿಲಿಕ್ಕೆ 20-30 ಜನ ರೌಡಿಗಳ ಅವಶ್ಯಕತೆ ಇರಲಿಲ್ಲ ಸರ್. ಒಬ್ಬ ಗಂಡಸಿಗೆ 5 ಜನ ಹೆಣ್ಮಕ್ಳು ನಿಂತ್ಕೊಂಡ್ರೆ ಸರಿ ಸಾಟಿಯಲ್ಲ, ನೀನು ಅಷ್ಟು ನನಗೆ ಹೊಡೆದಿರೋ ಅಲ್ಲಿ ನಿಲ್ಸಿದ್ಮೇಲೆ ನಮ್ಮ ತಂದೆಗೆ ವಯಸ್ಸಾದವ್ರಿಗೂ ನೀನು ಮಚ್ಚೆತ್ಕೊಂಡೆಲ್ಲ ನಿಂತ್ಕೊಳ್ಳೋ ಇದು ಅಧಿಕಾರದ ದುರುಪಯೋಗ ಸಿಕ್ಕಾಬಿಟ್ಟೆ. ಏನು ಮಾಡ್ಕೊಳಕ್ಕಾಗಲ್ಲ, ಏನು ಮಾಡ್ಕೊತೀರಾ, ನಾನು ಪೋಸ್ಟಲ್ಲಿದ್ದೀನಿ, ನೀವೇನು ಮಾಡ್ಕೊಳಕ್ಕಾಗಲ್ಲ. 10 ಜನನ ಕರೆಸಿ ಎತ್ತಿಸೋದು ನನಗೆ 5 ನಿಮಿಷದ ಕೆಲಸ. ತುಂಬ ಈ ಥರ ಎಲ್ಲ ಯಾವಾಗಲೂ ಟಾರ್ಚರ್ ಮಾಡ್ತಾನೆ ಇದ್ರು ಸರ್. ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಮೇಡಮ್? ಮತ್ತೆ ಮದುವೆ ಟೈಮಲ್ಲಿ ಅರೇಂಜ್ ಮ್ಯಾರೇಜ್ ಏನೆಲ್ಲ ಕೊಟ್ಟಿದ್ರು ಮೇಡಮ್ ಮದುವೆ ಟೈಮಲ್ಲಿ? ಸರ್ ಮದುವೆ ಟೈಮಲ್ಲಿ ಅವ್ರು ಬಂದು ಕೇಳಿದಾಗ ಏನು ಇಸ್ಕೊಳ್ಳಿಲ್ಲ ಸರ್. ಏನಂದ್ರೆ ಏನೂ ಬೇಡ, ನನಗೆ ಹೆಣ್ಣು ಕೊಡಿ ಸಾಕು, ನಂಗೆ ಬೇರೆ ಏನು ಬೇಡ. ಅದಕ್ಕೆ ನಮ್ಮ ತಂದೆ ತಾಯಿ ಮದುವೆ ಮಾಡಿಕೊಟ್ರು ಜೋರಾಗೆ. ಅವರು ಕೈಲಾದಷ್ಟು ಒಡವೆ ಇದು ಎಲ್ಲ ಕೊಡಿಸಿದ್ರು, ಅದನ್ನು ಎಲ್ಲ ಅವರು ಏನೂ ಇದು ಮಾಡಲಿಲ್ಲ ಸರ್.
ಮಾಡ್ಕೊಂಡ್ರು ನೀಟಾಗೆ. ಮಾಡ್ಕೊಂಡಾದ್ಮೇಲೆ ಅವ್ರ ತಾಯಿ ಅವರು ಎಲ್ಲ ಸಿಕ್ಕಾಪಟ್ಟೆ ಏನು ತರಲಿಲ್ಲ, ಏನು ಕೊಡ್ಲಿಲ್ಲ, ನಾವು ಕೇಳದೆ ಹೋದ್ರು ನೀವು ಕೊಡಬೇಕಿತ್ತು, ನೀವು ಯಾಕೆ ಕೊಡ್ಲಿಲ್ಲ ಅಂತಾನೆ ಕ್ವೆಶ್ಚನ್ ಮಾಡಿ ಅದು ವರದಕ್ಷಿಣೆಗೆ ಸಿಕ್ಕಾಪಟ್ಟೆ ನಡೆದೋಯ್ತು ಸರ್. ಎಷ್ಟು ಕೇಳ್ತೀರಾ ಮೇಡಮ್? 50 ಲಕ್ಷ ದುಡ್ಡು ಸೈಟ್ ಎಲ್ಲ ಕೇಳಿದ್ರು ಅಂತಾರೆ. ಹೌದು ಸರ್, ಅವ್ರದ್ದು ಸಸ್ಪೆನ್ಷನ್ ಆಗೋಗಿತ್ತು ಲಾಸ್ಟ್ ಲೋಕಾಯುಕ್ತದಲ್ಲಿ ರೈಡ್ ಆಗಿ. ಆ ಸಸ್ಪೆನ್ಷನ್ ರಿವೋಕ್ ಮಾಡಿಸ್ಕೊಳ್ಳೋಕೆ ನಂಗೆ 50 ಲಕ್ಷ ಬೇಕೇ ಬೇಕು, ಕೊಡ್ತೀಯಾ ಅಂತ ಫುಲ್ ಡಿಮ್ಯಾಂಡ್ ಮಾಡಿ ಅವಾಗಲೂ ಹೊಡೆದು ಇದೇ ಥರ ಎಲ್ಲ ಮಾಡಿದ್ರು ಸರ್. ನಾನು ಏನೋ ಫ್ರಸ್ಟ್ರೇಷನಲ್ಲಿ ಇರ್ತಾರಲ್ಲ, ಈ ಥರ ಎಲ್ಲ ಆದಾಗ ಸರಿ ಹೋಗ್ತಾರೆ ಅಂದ್ಬಿಟ್ಟು ನಾವು ಅವಾಗಲೂ ಮುಂದುವರ್ಕೊಂಡು ಸುಮ್ಮನೆ ಆದ್ವಿ ಸರ್. ಯಾಕಂದ್ರೆ ಒಂದು ಮಗು ಇದೆ, ಆ ಮಗು ಜೀವನ ಹಾಳಾಗಬಾರ್ದಲ್ಲ ಅಂತ ನಾನು ತುಂಬ ಟ್ರೈ ಮಾಡಿದೆ ಸರ್. ಮೇಡಮ್ ಮನೇಲಿ ಪತ್ನಿ ಇದ್ರು ಕೂಡ ಬೇರೆ ಬೇರೆ ಸವಾಸ ಯಾಕೆ ಮೇಡಮ್? ಈ ಬಗ್ಗೆ ನೀವು ಪ್ರಶ್ನೆ ಮಾಡ್ಲಿಲ್ವ? ಏನ್ ಹೇಳ್ತೀರಾ? ತುಂಬಾ ಸಲ ಪ್ರಶ್ನೆ ಮಾಡಿದಕ್ಕೆ ನಾನು ಯಾರು ಮಾಡದೇ ಇರೋ ತಪ್ಪೇನು ನಾನು ಮಾಡ್ತಿಲ್ಲ, ನಾನು ಗಂಡಸು, ನಾನು ಇರೋದೇ ಹಾಗೆ, ನಿನ್ನ ಕೈಲಾದ್ರೆ ನೀನು ಅಡ್ಜಸ್ಟ್ ಮಾಡ್ಕೋ, ಇಲ್ಲಾದ್ರೆ ಹೋಗು, ಇದೇ ತರ ಕ್ವೆಶ್ಚನ್ಗಳೇ ಬಂತು ಸರ್. ಅವ್ರ ತಾಯಿನೂ ಕ್ವೆಶ್ಚನ್ ಮಾಡಿದ್ರು, ನಮ್ಮ ತಂದೆ ತಾಯಿ ಹೋಗಿ ಈ ಥರ ಎಲ್ಲ ಮಾಡ್ತಿದಾರಲ್ಲ, ಸರಿನಾ ಹಿಂಗೆಲ್ಲ ಮಾಡ್ತಾ ಇರೋದು? ಇದಕ್ಕೆ ನನ್ನ ಮಗ ಯಾರು ಮಾಡದೇ ಇರೋ ತಪ್ಪೇನು ಮಾಡಿಲ್ಲ, ಅವನು ಗಂಡಸು ಮಾಡ್ತಾರೆ, ಇದೇ ಉತ್ತರ ಸರ್ ಅವ್ರ ಹತ್ರನೂ ಸಿಕ್ಕಿದ್ದು. ದೊಡ್ಡವರೆಲ್ಲ ಕೂತಿ ಕೊನೆಗೆ ಅವ್ರ ಅಕ್ಕ ಭಾವನೂ ಕಾಂಪ್ರ ಮಾಡಿದ್ರು ಸರ್, ಇದೆಲ್ಲ ಸರಿ ಇಲ್ಲಪ್ಪ ಬಾಳ್ಸು ಅಂತಂದಿದ್ದಕ್ಕೆ ಸಿಕ್ಕಾಪಟ್ಟೆ ಹೊಡೆದು ಗಲಾಟೆ ಮಾಡಿ ಬಟ್ಟೆ ಎಲ್ಲ ಹರಿದು ನನಗೆ ಏಟ್ ಮಾಡಿ ಮೆಡಿಕಲ್ಲೂ ಮಾಡಿಸ್ಲಿಲ್ಲ ಸರ್ ಪೊಲೀಸ್ನವರು. ಅವ್ರ ಬ್ಯಾಚ್ಮೇಟ್ಸ್ ಇರೋದ್ರಿಂದ ಎಲ್ಲ ಅವ್ರ ಕಡೆಗೆ ಸಪೋರ್ಟ್ ಮಾಡಿ ಯಾರು ಏನೂ ಹೆಲ್ಪ್ ಮಾಡ್ತಾ ಇಲ್ಲ ಸರ್. ಮೇಡಮ್ ಅಂದ್ರೆ ಆತ ಪೊಲೀಸ್ ಅನ್ನೋದು ದರ್ಪ ಅಂತ ಸಿಕ್ಕಾಪಟ್ಟೆ ಸರ್, ಅದೇ ಜಾಸ್ತಿ. ದಯವಿಟ್ಟು ಸರ್, ಇನ್ನು ನಾನು ಆಲ್ರೆಡಿ ನೊಂದಿದ್ದೀನಿ ಸರ್ ತುಂಬಾ ಸರ್. ಇವಾಗ ಕಮಿಷನರ್ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದಾರೆ, ಬಟ್ ಆದ್ರೂ ಅದಕ್ಕೆ ಸರ್ ಅದೇ ನಮ್ಮ ಹತ್ರ ಏನೇನು ಮಾಡಿದ್ದಾರೆ, ನನಗೆ ಏನು ಅನ್ಯಾಯ ಆಗಿದೆ ನಾನು ಅದನ್ನ ಕೇಳಲಿಕ್ಕೆ ಬಂದಿದ್ದೀನಿ ಹೊರತು ಬೇರೆ ನಂಗೆ ಇನ್ನೇನು ಬೇಡ ಸರ್. ನನ್ನ ಮಗುಗೆ ನನಗೆ ನ್ಯಾಯ ಬೇಕು ಅಷ್ಟೇ ಸರ್, ಬೇರೆ ಏನು ಬೇಡ ನಮಗೆ. ಅವ್ರು ಎಷ್ಟು ವರದಕ್ಷಿಣೆ ಆಗಲಿ ಎಲ್ಲದಕ್ಕೂ ಆಗಲಿ, ಅವ್ರು ಹೊಡೆದಿರೋ ದೌರ್ಜನ್ಯಕ್ಕಾಗಲಿ, ಈ ಥರ ಒಬ್ಬ ಅಫಿಷಿಯಲ್ ಆಗಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ತಪ್ಪು ಸರ್, ಹೆಣ್ಮಕ್ಳ ಮೇಲೆ ಹೊಡೆಯೋದಲ್ಲ ಸರ್. ಅದರಲ್ಲೂ ವಯಸ್ಸಾದವ್ರ ಹತ್ರ ಎಲ್ಲ ಮಚ್ಚು, ಈ ಥರ ರೌಡಿಗಳನ್ನ ಕರೆಸೋದು, ಈ ಥರ ಎಲ್ಲ ತಪ್ಪು ಸರ್, ಇದೆಲ್ಲ ಮಾಡಬಾರ್ದು. ನೀವು ತಪ್ಪಾಗಿದ್ರೆ ಕರೆಸಿ ಕೂರಿಸಿ ಮಾತಾಡಬೇಕಿತ್ತು, ನೀವೇನೂ ಇದು ಮಾಡದೆ ಏಕಾಏಕಿ ಹೊಡೆಯೋದು, ಹೆಣ್ಮಕ್ಳನ್ನ ಬಟ್ಟೆ ಹರಿದು ರೋಡಿಗೆ ಬಿಡೋದು, ಇದೆಲ್ಲ ಮಾಡಿಬಿಟ್ರು ಸರ್. ಅದು ತುಂಬಾ ನನಗೆ ನೋವಾಗಿತ್ತು. ಆತನ ಮೇಲೆ ಮಾತ್ರ ಅಲ್ಲ ಮೇಡಮ್, ಈ ಕೆಂಗೇರಿ ಪೊಲೀಸ್ ಏನು ನೆಗ್ಲಿಜೆನ್ಸ್ ಮಾಡಿದ್ರು ಅವ್ರ ಮೇಲೆ ಕೂಡ ಕ್ರಮ ಬೇಕು. ಹೌದು ಸರ್, 100%. ಯಾಕೆಂದ್ರೆ ಕಾಂಪ್ರ ಮಾಡಿ ಎಷ್ಟು ಕಾಂಪ್ರ ಮಾಡೋದು ಸರ್, ಕೈ ಮೀರು ಹೋಗಿದೆ ಸರ್. ಇದು ಕಾಂಪ್ರ ಮಾಡುವಂತ ಅವಶ್ಯಕತೆ ಇಲ್ಲ ಸರ್. ಇನ್ನ ಮೋಹನ್ ಮುರಳಿ ಅಂತ ಸರ್, ಅವರು ನನಗೆ ಗೊತ್ತೇ ಇಲ್ಲ ಅನ್ನೋ ತರನೇ ಮಾತಾಡಿದ್ರು ಸರ್. 1:30 ರಾತ್ರಿ ಆದ್ರೂ ಮಗು ಹಿಡ್ಕೊಂಡು ಅಷ್ಟೊತ್ತರೆಗೂ ಕೂತೇ ಇದ್ದೀನಿ ಸರ್. ಮಾಡ್ತೀನಿ ಅಂತ ಅಂದ್ಬಿಟ್ಟು ಕೊನೆಗೆ NCR ಮಾಡೇ ಕಳ್ಸಿಬಿಟ್ರು ಸರ್. ಮೆಡಿಕಲ್ ಮಾಡಿಸಿ ಅಂತ ಕೇಳಿದಕ್ಕೂ ಇಲ್ಲ, ಬೆಳಗ್ಗೆ ಬನ್ನಿ ನೋಡೋಣ, ಆಗತ್ತೆ, ಈಗಾಗಲ್ಲ ಅಂತ ಅವ್ರಿಗೆ ಫೋನ್ ಮಾಡಿ ಅವರಿಗೆಲ್ಲ ವಿಚಾರಗಳು ತಲುಪಿಸಿದ್ದಾರೆ ಸರ್. ಹೌದು ಸರ್, ಅವರಿಬ್ರು ಒಟ್ಟಿಗೆ ಸಸ್ಪೆಂಡ್ ಆಗಿದ್ದು ಸರ್ ಅವಾಗ ಲೋಕಾಯುಕ್ತ ಕೇಸಲ್ಲಿ. ಸೊ ಅವರಿಬ್ರು ಫ್ರೆಂಡ್ಸು, ಹಾಗಾಗಿ ಅವರು ಒಬ್ರನ್ನೊಬ್ರು ಬಿಟ್ಕೊಡ್ಲಿಲ್ಲ ಸರ್. ಸರ್ ನನಗೇನಲ್ಲ, ಏನಿದೆ ಅವ್ರು ಏನೇನು ಅನ್ಯಾಯಗಳು ಮಾಡ್ತಿದ್ರೆ ಒಂದಲ್ಲ ಎರಡಲ್ಲ, ಈತ ಮಾಡಿರೋದು ಬಹಳಷ್ಟಿದೆ, ಹೇಳ್ಕೊಳ್ಲಿಕ್ಕೆ ಆಗದಿರೋದು. ಏನೋ ಒಂದೋ ಎರಡೋ ತಪ್ಪು ಅಂದ್ರೆ ಸಹಿಸ್ಕೊಳ್ಬಹುದು, ಬಟ್ ಆದ್ರೆ ಇದು ಕೈ ಮೀರಿ ಹೆವಿ ಆಗೋಗಿದೆ ಸರ್. ಅಧಿಕಾರದ ದರ್ಪ ಯಾರಿಗೂ ಬೇಡ ಸರ್. ನೀವು ಅಧಿಕಾರಿ ಆದ್ರೆ ನಮ್ಮ ಸೇವೆ ಮಾಡಕ್ಕಿರೋದು, ಪಬ್ಲಿಕ್ ಸೇವೆ ಮಾಡ್ಲಿಕ್ಕೆ. ಅದು ಬಿಟ್ಬಿಟ್ಟು ಪಬ್ಲಿಕ್ ಮೇಲೆ ದೌರ್ಜನ್ಯ ಮಾಡಿ ಹೊಡೆಯೋದು ಬಡಿಯೋದು, ಸಿಕ್ಕದೆ ಮಹಾತ್ಗೆ ಮುಂಚೆ ಮಚ್ಚು ಅದು ಇದು ಎತ್ಕೊಂಡು ಬರ್ತಾರೆ ಸರ್. ಯಾವಾಗ ನೋಡಿದ್ರು ಏನ್ ಮಾಡ್ಕೊಂತೀರಾ, ಬರೀ ಏನೋ ಬರೀ ಕೆಟ್ಟ ಶಬ್ದಗಳಲ್ಲೇ ಜಾಸ್ತಿ ಮಾತಾಡೋದಾಗಿ ಸರ್. ಸೊ ದಯವಿಟ್ಟು ನಾನು ತುಂಬಾ ನೊಂದಿದ್ದೀನಿ ಆಲ್ರೆಡಿ, ಇನ್ನೂ ನನಗೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನಗೆ ನ್ಯಾಯ ದೊರಕಿಸ್ಕೊಡಿ ಅಷ್ಟೇ ನಾನು ಕೇಳೋದು. ಅವರ ಹೆಂಡತಿ ಕೂಡ ನೊಂದ್ಕೊಂಡು ಹೇಳ್ತಾ ಇದ್ದಿದ್ದನ್ನ ನೀವು ಗಮನಿಸ್ತಾ ಇದ್ರಿ. ಅಧಿಕಾರ ಇರೋದು ದರ್ಪವನ್ನ ಮೆರೆಯೋದಕ್ಕಲ್ಲ, ಅಟ್ಟಹಾಸ ಮಾಡೋದಕ್ಕಲ್ಲ, ದುರುಪಯೋಗ ಪಡಿಸ್ಕೊಳ್ಳೋದಕ್ಕಲ್ಲ ಅಂತ. ಆತ ವಿದ್ಯಾವಂತ, ಜೊತೆಗೆ ಸಮಾಜದ ಓರೆಕೋರೆಗಳನ್ನ ತಿದ್ದುವಂತ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ. ಹಾಗಿದ್ದಾಗ ಹೆಂಡತಿಯನ್ನೇ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಸಮಾಜಕ್ಕೆ ಇನ್ಯಾವ ರೀತಿಯಾದಂಥ ಸಂದೇಶವನ್ನ ಕೊಡೋದಕ್ಕೆ ಸಾಧ್ಯ, ಅಥವಾ ಯಾವ ರೀತಿಯಾದಂಥ ಸಮಸ್ಯೆಗಳನ್ನ ನಿವಾರಿಸೋದಕ್ಕೆ ಸಾಧ್ಯ? ಮನೆ ಹತ್ರ ರೌಡಿಗಳನ್ನ ಕರ್ಕೊಂಡು ಬರ್ತಾರೆ, ಮಚ್ಚಿನಿಂದ ಹಲ್ಲೆ ಮಾಡಿಸೋದಕ್ಕೆ ಮುಂದಾಗ್ತಾರೆ ಅಂತ ಹೇಳಿದ್ರೆ ಕೇವಲ ಹಣದಿಂದ, ಕೇವಲ ಸೈಟ್ಗೋಸ್ಕರವೋ ಅಥವಾ ಕೇವಲ ಅವನು ಅಂದುಕೊಂಡಂತ ರೀತಿಯಲ್ಲಿ ಬದುಕನ್ನ ಸಾಗಿಸೋದಕ್ಕೆ ವ್ಯವಹಾರವನ್ನ ಮಾಡ್ಕೊಂಡ ಮದುವೆ ಮಾಡ್ಕೊಂಡ್ರ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸದ್ಯ ನನ್ನನ್ನ ಏನೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಅಥವಾ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಕಾರ್ಯನಿರ್ವಹಿಸಿದ್ದೀನಿ ಅನ್ನುವಂಥ ಕಾರಣಕ್ಕೆ ಇಷ್ಟೆಲ್ಲ ದರ್ಪ ಮಾಡಿರೋದು ಸಹಿಸೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ರು.
ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಲೈವ್ನ ಮೂಲಕ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಗಮನಿಸ್ತಾ ಇದ್ವಿ, ಆತ ಪೊಲೀಸ ರೌಡಿಯ ಆ ರೀತಿಯಾದಂತಹ ಹಿಂಸೆ ಕೊಡೋದು ಸಾಲು ಸಾಲು ಆರೋಪ ಇದೆ. ಈಗ ಸದ್ಯ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿದೆ. ಯಾವ ಕ್ರಮವನ್ನ ಕೈಗೊಳ್ಳಬಹುದು ವೆಂಕಟೇಶ್? ಡೈನಾ PSI ಏನಿದ್ದಾರೆ ಈತ ಭೈರಪ್ಪ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಸಂದರ್ಭದಲ್ಲಿ ಒಂದು ಉದ್ಯಮಿಗೆ ಹಣಕ್ಕೆ ಬೇಡಿಕೆಯನ್ನು ಇಟ್ಟು ಲೋಕಾಯುಕ್ತ ಟ್ರಾಪ್ ಆಗಿರ್ತಾರೆ. ಈಗ ಸದ್ಯ ಕಮಿಷನರ್ ಕಚೇರಿಯಲ್ಲಿ ಕೂಡ ಕೆಲಸವನ್ನು ಮಾಡ್ತಾ ಇರುವಂತದ್ದು. ಇವರ ವಿರುದ್ಧ ಕೇಳಿ ಬಂದಿರುವಂತಹ ಗಂಭೀರ ಆರೋಪ ಅಂದ್ರೆ ಪತ್ನಿಗೆ ಕೂಡ ಮಾನಸಿಕವಾಗಿ ಹಿಂಸೆಯನ್ನು ಕೊಟ್ಟು ದೈಹಿಕವಾಗಿ ಹಲ್ಲೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಏನು ಬೇರೆ ಬೇರೆ ಯುವತಿಯರ ಜೊತೆ ಅಕ್ರಮ ಸಂಬಂಧಗಳನ್ನು ಇಟ್ಕೊಂಡು ಅವ್ರ ಜೊತೆ ಚಾಟ್ ಮಾಡುವಂತಹದ್ದನ್ನೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಅದೇ ಯುವತಿಯರು ಬಂದು ಇವರಿಗೆ ಏನು ಒಂದು ಪತ್ನಿ ಏನಿದ್ದಾರೆ ಅವರಿಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ, ಈ ರೀತಿಯಾಗಿ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಕಳೆದ 5 ವರ್ಷಗಳಿಂದ ಮದುವೆಯಾದಂತಹ ಈ ದಂಪತಿಗೆ 3 ವರ್ಷದ ಒಂದು ಹೆಣ್ಣು ಮಗು ಕೂಡ ಇದೆ. ಇತ್ತೀಚಿನ ದಿನಗಳಲ್ಲಿ ಕೂಡ ಆತ ಏನು ಒಂದು ಕೆಲಸದಿಂದ ಸಸ್ಪೆಂಡ್ ಆಗಿರ್ತಾನೆ. ಮತ್ತೆ ಕೆಲಸಕ್ಕೆ ಹೋಗಬೇಕಾದ್ರೆ 50 ಲಕ್ಷ ರೂಪಾಯಿ ಹಣವನ್ನು ಕೊಡಬೇಕು, ಆ ಹಣವನ್ನು ತಂದುಕೊಡು ಅಂತ ಹೇಳಿ ಈ ಧಮಕಿಯನ್ನು ಹಾಕ್ತಾನೆ. ಮತ್ತೆ ಮನೆಯಿಂದ ಏನನ್ನು ಒಡವೆ ಆಗಿರ್ಬೋದು ಅಥವಾ ಹಣ ನಗದು ಯಾವುದನ್ನು ತಂದುಕೊಟ್ಟಿಲ್ಲ ಅಂತ ಹೇಳಿ ಪ್ರತಿನಿತ್ಯ ಕೂಡ ಕಿರುಕುಳವನ್ನು ಕೊಡುವಂಥದ್ದು. ಮನೆಗೆ ಹೋಗಿ ನಿಮ್ಮ ತಂದೆ ಹತ್ರ ಹೇಳಿ ಹಣವನ್ನು ತೆಗೆದುಕೊಂಡು ಬಾ ಅಂತ ಹೇಳಿ ಹಲ್ಲೆಯನ್ನು ಮಾಡುವಂಥದ್ದು. ಇದನ್ನ ಪದೇ ಪದೇ ಈ ರೀತಿಯಾಗಿ ಹಲ್ಲೆಯನ್ನು ಮಾಡ್ತಾ ಇದ್ರು. ಮಿತಿ ಮೀರಿದಂಥ ಸಂದರ್ಭದಲ್ಲಿ ಅವ್ರ ತಂದೆಗೂ ಕೂಡ ಹೇಳ್ತಾರೆ. ಆಗ ತಂದೆ ಬಂದು ಕೇಳುವಂಥ ಸಂದರ್ಭದಲ್ಲಿ ಕೈಯಲ್ಲಿ ಮಚ್ಚನ್ನು ಹಿಡ್ಕೊಂಡು ಬಂದು ಇಬ್ಬರನ್ನೂ ಕೂಡ ಹಲ್ಲೆಯನ್ನು ಮಾಡಿ ಏನು ಕತ್ತರಿಸಾಕ್ತೀನಿ ಅನ್ನುವಂತಹ ರೀತಿಯಲ್ಲಿ ಕೂಡ ಅವರು ಧಮಕಿ ಹಾಕಿರ್ತಾರೆ. ಜೊತೆಗೆ ಬೇರೆ ಬೇರೆ ವಿಚಾರಗಳಿಗೂ ಕೂಡ ಪ್ರತಿನಿತ್ಯ ಕೂಡ ಗಲಾಟೆ ಮಾಡುವಂತಹ ಕೆಲಸವನ್ನ ಪ್ರತಿನಿತ್ಯ ಕೂಡ ಇವರು ಮಾಡ್ತಾ ಇರ್ತಾರೆ. ಇವರ ಹಿಂಸೆಯನ್ನು ಸಹಿಸಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಅವರು ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಡೋಕೆ ಮುಂದಾಗ್ತಾರೆ. ಆದರೆ ದೂರನ್ನ ಕೂಡ ಪೊಲೀಸರು ತೆಗೆದುಕೊಳ್ಳದೆ ಕೇವಲ NCR ಅನ್ನು ಮಾಡ್ಕೊಂಡು ಅವ್ರನ್ನ ವಾಪಸ್ ಕಳಿಸ್ತಾರೆ. ಅಂದ್ರೆ ಅವರ ಬ್ಯಾಚ್ಮೆಂಟೇ ಅಲ್ಲಿ ಕೆಲಸ ಮಾಡ್ತಾ ಇರೋಂತ ಅವರ ಒಂದು ಸಹಾಯ ಮಾಡ್ತಾ ಇದ್ದಾರೆ ಅನ್ನುವಂತಹ ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು. ಮೆಡಿಕಲ್ ಅನ್ನು ಕೂಡ ಮಾಡಿಸದೆ ಅವರಿಗೆ ಸರಿಯಾದ ರೀತಿ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡದೆ ಆ ಒಂದು ಮಹಿಳೆಯನ್ನ ಬೇಕಾಬಿಟ್ಟಿಯಾಗಿ ನಡೆಸಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಸದ್ಯ ಈಗ DG ಕಚೇರಿಗೆ ತೆರಳಿ ಅವರ ವಿರುದ್ಧ ಒಂದು ದೂರನ್ನ ಕೊಡೋದಕ್ಕೆ ಮುಂದಾಗಿರುವಂತಹದ್ದು. ಡಯನಾ, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.